ನಿನ್ನ ನೋಡ್ತಾ ಇದ್ರೆ ನನಗೆ ಸಂಕಟ ಆಗತ್ತೆ ಕಣೋ. ಹಾಗಂತ ಸಿಗದೆ ಇರೋದಕ್ಕೋಸ್ಕರ ಕೊರಗ್ತಾ ಇರೋಕ್ಕಾಗತ್ತಾ? ನಿನಗೆ ಸಿಗ್ಬೇಕಾಗಿರೋ ಪ್ರೀತಿನ ಅವನು ಕಿತ್ಕೊಂಡ. ಮನೆಯವ್ರ ಕಣ್ಣಲ್ಲಿ ನೀನೇ ಕೆಟ್ಟವನ ಥರ ಕಾಣೋ ಹಾಗೆ ಮಾಡ್ದ. ಎಲ್ಲವೂ ಹೌದು. ಹಾಗಂತ ಇದನ್ನೆಲ್ಲ ನೆನೆಸ್ಕೊಂಡು ಬೇಜಾರಿರ್ಲಿದ್ರೆ ಹೇಗೆ? ನೋಡು, ನಿನಗೋಸ್ಕರ ನಾವೆಲ್ಲ ಇದ್ದೀವಲ್ಲ, ಅವನ ತಲೆಯಿಂದ ತೆಗೆದುಹಾಕು. ಮೈ ಕೈ ಗಾಯ ಆದರೆ ಅದು ಹೊರಟೋಗುತ್ತೆ. ಆದರೆ ಇವನು ಮಾಡಿರೋ ಗಾಯ ನನ್ನ ಒಳಗಡೆನೆ ದೊಡ್ಡದಾಗ್ತಾನೇ ಇದೆ. ಯಾವತ್ತೂ ಮಾಸೋದಿಲ್ಲ. ಆ್ಯಂಡ್ ನಾನು ಮರೆಯೋದೂ ಇಲ್ಲ. ನೋಡು, ಜಾಸ್ತಿ ಯೋಚನೆ ಮಾಡಿದ್ರೆ ಹೆಲ್ತ್ ಹಾಳಾಗತ್ತೆ. ಯೋಚನೆ ಮಾಡಬೇಡ. ಗುಡ್ ನೈಟ್. ಟೇಕ್ ಕೇರ್. ಒಂದು ನಿಮಿಷ. ಅನಿತ್ಯ ಅವರೇ ಹೇಳಿ. ಇವತ್ತು ಶಾಂತಿ ಬರ್ತ್ಡೇ. ನಾವೆಲ್ಲ ಸರ್ಪ್ರೈಸ್ ಕೊಡೋಣ ಅಂತ ಚಿಕ್ಕ ಪಾರ್ಟಿ ಅರೇಂಜ್ ಮಾಡಿದ್ದೀವಿ. ನೀವು ನಿಮ್ಮ ಅಜ್ಜಿ ಕರ್ಕೊಂಡು ಬಂದ್ರೆ ಅವಳಿಗೆ ಸಖತ್ ಖುಷಿ ಆಗುತ್ತೆ. ಬೇಜಾರಲ್ಲಿರೋ ಬಂಗಾರಿನ ಸರಿ ಮಾಡೋದಕ್ಕಿದ್ದೇ ಒಳ್ಳೆ ದಾರಿ. ಏನು ಯೋಚಿಸ್ತಾ ಇದ್ದೀರಾ? ಏನಿಲ್ಲ, ಒಳ್ಳೆ ಐಡಿಯಾನೇ ಮಾಡಿದ್ದೀರಾ. ನೀವು ಓಕೆನಾ ಅಂತ ಕೇಳೋ ಮುಂಚೆ ನಾನೇ ಹೇಳ್ಬಿಡ್ತೀನಿ, ನನಗೆ ಓಕೆ. ನನ್ನ ಬಂಗಾರಿನ ಕರ್ಕೊಂಡು ಬರ್ತೀನಿ. ಥ್ಯಾಂಕ್ ಯು. ನಂದು ಬಂಗಾರಿಗೊಂದು ಸಣ್ಣ ಟ್ರಿಪ್ ಇದೆ, ಹೋಗಿ ಬರ್ತೀನಿ. ಇಷ್ಟೊತ್ತಲ್ಲ? ಮನ್ಸು ಸರಿ ಮಾಡೋದಕ್ಕೆ ಹೊತ್ತು ಗೊತ್ತು ಮುಹೂರ್ತ ಯಾವುದೂ ಇರಲ್ಲ. ಅಜ್ಜಿ ಈಗ ಸ್ವಲ್ಪ ಕೋಪದಲ್ಲಿದ್ದಾರಲ್ವಾ, ಟ್ರಿಪ್ಪಿಗೆ ಕರ್ಕೊಂಡು ಹೋಗಿ ಮನ್ಸು ಸರಿ ಮಾಡಿ ಕರ್ಕೊಂಡು ಬರ್ತೀನಿ. ಕತ್ಲೆ ಕತ್ಲೆ ಹುಷಾರು. ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟಿದ್ದಾರೆ. ಮಾಡ್ಕೊಂಡಿರ್ತಾರೆ. ಬಂಗಾರಿ, ನಾನು ಕೀ ಮರೆತು ಬಂದಿದ್ದೀನಿ, ತಗೊಂಡು ಬರ್ತೀನಿ. 2 ನಿಮಿಷ. ನಿಧಾನ ನಿಧಾನ. ಏನಪ್ಪ ನೀನು? ನಾನು ಮೂಟೆಗೆ ಬರ್ತಡೆ ಅಂತ ನಾನು ಖುಷಿಯಾಗಿ ಬಂದಿದ್ದೀನಿ. ನೀನು ನೋಡ್ತಾ ನಿಧಾನ ನಿಧಾನ ಅಂತಿದ್ಯಲ್ಲ. ಅಯ್ಯೋ, ನೀವು ಬರ್ತಿರೋ ವಿಷಯ ನಿಮ್ ಫ್ರೆಂಡ್ ಗೊತ್ತಾಗ್ದಿರೋ ಹಾಗೆ ಮೇಂಟೈನ್ ಮಾಡಿದೀವಿ. ಹೌದಾ? ಅದಕ್ಕೆ ನಿಧಾನ ನಿಧಾನ ಅಂದೆ. ಸರಿ ಸರಿ, ನಿಧಾನ ಬರ್ತೀನಿ. ಏನಿದು, ಇಷ್ಟೊತ್ತಾದ್ರೂ ಬಾಗ್ಲು ತೆಗ್ದೇ ಬಿಟ್ಟಿದಾರಲ್ಲ? ಮೇ ಬಿ ಅಕ್ಕ ಮರ್ತೋಗಿರ್ಬೇಕು. ನಗರದಲ್ಲಿ ಮಿತಿ ಮೀರಿದೆ ಕಳ್ಳರ ಹಾವಳಿ. ಕೃಷ್ಣ ಕೃಷ್ಣ, ನಮ್ಮ ಮನೆ ಕಳ್ಳ ಬಂದ್ಬಿಟ್ಟಿದ್ದಾನೆ. ನಾನು ಬಾಗ್ಲ ಹಾಕ್ಬಿಟ್ರೆ ಇವತ್ತಲ್ಲ ನಾಳೆ ನಮ್ಮನೆಗೆ ಅಲ್ದೆ ಹೋದ್ರು ಬೇರೆಯವ್ರ ಮನೆ ಕಳ್ತನ ಮಾಡಕ್ ಹೋಗ್ತಾನೆ. ಅವನಿನ್ ಯಾವತ್ತೂ ಕಳ್ತನ ಮಾಡಬಾರ್ದು. ಹಾಗೆ ಪಾಠ ಕಲಿಸ್ತೀನಿ ನಮ್ಗೆ. ಎಲ್ಲಿ ಹೋಗಿದೆ ಸವಾರಿ ಕರ್ಣ ಸಾರದು? ನೀವು ಎಲ್ಲಿಗೆ ಹೋಗಬಾರ್ದು ಅಂದ್ಕೊಂಡಿದ್ರೋ ಅಲ್ಲಿಗೆ ಬಂದು ನಿಂತಿದ್ದೀನಿ ಡ್ಯಾಡ್. ಈಗ ನೀನು ಎಲ್ಲಿದೀಯಾ? ಇವನನ್ನು ಫಾಲೋ ಮಾಡ್ಕೊಂಡು ಬಂದಿದ್ದ ತಪ್ಪಿಗೆ ಆ ಕಿತ್ತೋದ್ ನಿಧಿ ಮನೆ ಮುಂದೆ ನಿಂತಿದ್ದೀನಿ. ಇಷ್ಟು ದಿನ ಸುಮ್ಮನೆ ಹೆದರ್ಸೋದಕ್ಕಾದ್ರೂ ಅಗ್ರಿಮೆಂಟ್ ಇತ್ತು. ಈಗ ನಮ್ಮ ಕೈಯಲ್ಲಿ ಪೇಪರೂ ಇಲ್ಲ. ಡ್ಯಾಮ್. ನೀರು ಹರಿದು ಹೋಗಬಾರ್ದು ಅಂತ ಅಣೆಕಟ್ಟು ಕಟ್ಟಿದ್ರೆ ನದಿ ಒಂದು ದಿಕ್ಕನ್ನೇ ಬದಲಾಯಿಸ್ತಾ ಇದೆ. ನೀರಿನ ಮೂಲಕ್ಕೆ ಕೈ ಹಾಕಬೇಕು, ನದಿನೇ ಬಂದ್ ಮಾಡಬೇಕು. ಅವನ ಪ್ರತಿ ಉಸಿರಿನಲ್ಲೂ ನನಗೆ ಕ್ಷಮೆ ಕೇಳಬೇಕು. ಹಾಗೆ ಮಾಡ್ತೀನಿ.
ಬರೀ ಮುಸ್ಕ ಹಾಕಿದ್ರೆ ಸಾಕಾಗಲ್ಲ, ಮಾಡ್ತೀನಿ ಅವನಿಗೆ. ಕಳ್ಳ 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 ನಿಮ್ಮ ಅಜ್ಜಿ ಕಳ್ತನ ಮಾಡೋಕೆ ನಮ್ಮನ್ನ ನಡಿಬೇಕಾ? ಹೆಣ್ಮಕ್ಳು ಇರೋ ಮನೇಲಿ ಅಷ್ಟು ಈಸಿಯಾಗಿ ಕದಿಬೋದು ಅನ್ಕೊಂಡಿದ್ಯಾ? ಇವತ್ತೇನಾದ್ರು ನೀನ್ ನನ್ನ ಕೈಲಿ ಒದೆ ತಿಂದು ಪೇಷಂಟ್ ಗಿಷಂಟ್ ಆದ್ರೆ ನಾನು ನಿಂಗೆ ಮಾತ್ರೆ ಬರ್ಕೊಡ್ತೀನಿ. ಬೇಗ ಬನ್ನಿ, ಎಲ್ರು ಕಳ್ಳ ಬಂದಿದ್ದಾನೆ, ಬೇಗ ಬನ್ನಿ. ಕಳ್ಳನ ಎಲ್ಲಿ? ಅಯ್ಯೋ, ನಿಜವಾಗ್ಲೂ ಬಂದಿದ್ದಾನೆ. ಅರೆ ನೀವು ಯಾವಾಗ ಬಂದ್ರಿ? ಅಯ್ಯೋ, ನಾನು ಬಂದಿದ್ದಿಲ್ಲಿ. ಕಳ್ಳ ಬರ್ಲಿ, ಈ ಕಳ್ಳನ್ಗೆ ಸರಿಯಾಗಿ ಮಾಡ್ತಾನೆ. ಹಾ ಬರ್ಲಿ ಬರ್ಲಿ. ಆಹಾ ಬರ್ಲಿ ಬರ್ಲಿ ಕರ್ಣ ಸರ್, ನನ್ನ ಧೈರ್ಯನ ನೋಡಿ ಫುಲ್ಲು ಫಿದಾಗ್ಬಿಡ್ಬೇಕು. ತೇಜಸ್, ಹೊರಗಡೆ ಕರ್ಣ ಇದ್ದಾನೆ, ಹೋಗ್ ಕರಿಯಪ್ಪ. ಬಂಗಾರ ಬಂಗಾರ ಬೇಕಾ ನಿಂಗೆ? ಬಂಗಾರ ಇಷ್ಟು ಒದೆ ತಿಂದ್ರು ನಿಂಗೆ ಸಾಕಾಗಿಲ್ವಾ? ಇರು, ಮೇನ್ ಡಾಕ್ಟರ್ ಬರ್ತಾರೆ, ಒಳ್ಳೆ ಆಪರೇಷನ್ ಮಾಡ್ತಾರೆ ನಿಂಗೆ. ಎಲ್ಲಿ? ಕರ್ಣ ಇಲ್ಲ ಅಲ್ಲಿ. ಹೊರಗಡೆ ಕರ್ಣ ಇಲ್ವಾ? ಏ ಕಳ್ಳ, ನಮ್ ಕಣ್ಣಗೆ ಏನೋ ಮಾಡ್ದೆ ನೀನು? ಹೇಳೋ, ನಮ್ ಕರ್ಣ ಸರ್ಗೆ ಏನ್ ಮಾಡ್ದೆ? ಬೊಗಳು. ನಿಧಿ, ಒಂದ್ ನಿಮಿಷ ಬಿಡು. ಸುಮ್ಮನೆ ಇರಾಕ ನೀನು. ಕಳ್ಳನ್ನೇ ಬಿಡು ಅಂತ ಹೇಳ್ತೀಯ? ಸುಮ್ಮನೆ ನಿಂತ್ಕೋ. ನಿಧಿ, ಬಾಯ್ ಕಡೆ. ಅಲ್ಲ ಕಣಿಯಕ್ಕ, ಕಳ್ಳ ಅವನು. ಕರ್ಣ, ನೀನಾ? ಸರ್ ನೀವಾ? ಸದ್ಯ ಈಗಾದ್ರೂ ಗೊತ್ತಾಯ್ತಲ್ಲ, ಮಾತಾಡೋಕ್ಕೆ ಬಿಡ್ಲಿಲ್ಲ ಯಾರು. ಸರ್ ಸರ್ ಸಾರಿ ಸರ್, ಅದು ಕಳ್ಳ ಅನ್ಕೊಂಡು ನಾನು ಹೀಗೆಲ್ಲ ಮಾಡ್ಬಿಟ್ಟೆ. ನ್ಯೂಸಲ್ಲಿ ಕಳ್ಳ ಬಂದಿದ್ದು ನೋಡಿದ್ನ, ಅವ್ನು ಇಲ್ಲಿಗೂ ಬಂದ್ಬಿಟ್ಟು ಅನ್ಕೊಂಡು ಹೀಗೆಲ್ಲ ಮಾಡಿದೆ. ಸಾರಿ ಸರ್, ದಯವಿಟ್ಟು ಕ್ಷಮಿಸಿ ಸರ್. ನಿಧಿ, ಏನೇ ನೀನು? ಅಷ್ಟು ಗೊತ್ತಾಗ್ಲಿಲ್ಲ ನಿಂಗೆ? ಲೈಟ್ ಹಾಕೊಂಡಿದ್ರೆ ಮುಖ ಆದ್ರೂ ಕಾಣಿಸ್ತಿರ್ಲಿಲ್ವಾ? ಏನೇ, ಯಾರು ಏನು ಅಂತ ಗೊತ್ತಾಗದೆ ಹಿಂಗೆಲ್ಲ ಮಾಡ್ತೀಯಲ್ಲ ನೀನು. ಸಾರಿ ಸರ್, ಸಾರಿ ಸರ್, ಪ್ಲೀಸ್. ಇವರಿಂದ ತಪ್ಪಿಸ್ಕೋಬೇಕು ಅಂತ ಅನ್ಕೊಂಡಷ್ಟು ಇವ್ರ ಹತ್ರನೇ ಸಿಕ್ಕಾಕೋತಿದ್ದೀನಲ್ಲಪ್ಪ. ಏನು ಮಾತಾಡೋದೇ ಬೇಡ. ಸರ್ ಪ್ಲೀಸ್ ಬೇಜಾರಾಗ್ಬೇಡಿ ಸರ್, ಬೇಕಾದ್ರೆ ನಿಮ್ ಕಾಲು ಬೇಕಾದ್ರೂ ಬೀಳ್ತೀನಿ. ಹೋಗ್ಲಿ ಬಿಡಮ್ಮ, ಅವನ್ಗೆ ತುಂಬಾ ಏಟಾಗಿದೆ ಅನ್ಸುತ್ತೆ. ಪೇನ್ ಕಿಲ್ಲರ್ ಇದೆಯಾ? ಹಾ ಬಾಬಾ ಇದೆ. ಹಾ ಎಂತ ಕೆಲಸ ಮಾಡ್ತೀನಿ. ಶಿಟ್, ಎಲ್ಲಿಟ್ಟಿದೀಯೇ? ಆಹಾ ಅಲ್ಲೇ ಇಟ್ಟಿದ್ದೀನಿ, ಬಂದೆ.
ವಾತಾವರಣ ತುಂಬ ಬಿಸಿಯಾಗಿದೆ ಅಲ್ವಾ, ತಂಪಾಗಲಿ ಅಂತ. ಮಲ್ಕೋ ಮಲ್ಕೋ. ಮಾಲ್ತಿ, ನಿನ್ನ ಒಳ್ಳೆ ಗುಣ ಯಾವುದು ಗೊತ್ತಾ? ಏನು ಮಾಡಿದ್ರು ತಿರುಗಿ ಮಾತಾಡದೆ ಬಾಯಿ ಮುಚ್ಕೊಂಡಿರ್ತೀಯಲ್ಲ, ಇದೇ ಒಳ್ಳೆ ಗುಣ. ಅದೇ ನಿನ್ನ ಕೆಟ್ಟ ಗುಣನೂ ಹೌದು. ನನ್ನ ಬೇಕು ಬೇಡಗಳನ್ನು ನೀನು ಯಾವತ್ತೂ ಅರ್ಥ ಮಾಡ್ಕೊಂಡಿಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನೀನು ಮತ್ತು ಆ ತೊಟ್ಟಿ ಕಸದವನು ನನ್ನ ನೆಮ್ಮದಿನ ಹಾಳು ಮಾಡಬೇಕು ಅಂತಾನೆ ಅಲ್ವಾ ಬದುಕಿರೋದು? ನಿಮ್ಮನ್ನು ಯಾವ ಗಳಿಗೆಯಲ್ಲಿ ನೋಡಿದ್ನೋ ಆವತ್ತೇ ನನ್ನ ನೆಮ್ಮದಿಯೆಲ್ಲ ಸರ್ವನಾಶ ಆಗೋಯ್ತು. ನಮ್ಮಪ್ಪನಿಗೆ ತಲೆ ಇರಲಿಲ್ಲ, ನಿನಗೆ ನೆಲೆ ಇರಲಿಲ್ಲ. ನಿನ್ನನ್ನು ನನ್ನ ಹೆಂಡತಿ ಅಂತ ಕಟ್ಟಿದ್ರು, ಅವನನ್ನು ನನ್ನ ಮಗ ಅಂದರು. ಹೇಳ್ಕೊಳ್ಳೋಕ್ಕೆ ಅಸಹ್ಯ ಆಗತ್ತೆ. ನಮ್ಮಪ್ಪ ಇದ್ದಿದ್ರೆ ಎಲ್ಲರೆದುರಿಗೂ ನಿಲ್ಲಿಸಿ ಪ್ರಶ್ನೆ ಕೇಳ್ತಿದ್ದೆ. ಅವರು ಸತ್ರು, ನನ್ನನ್ನು ಈ ನರಕಕ್ಕೆ ದೂಕಿದ್ರು. ಇಷ್ಟೆಲ್ಲ ಹೇಳಿದ ಮೇಲೂ ಒಳ್ಳೆ ಕಲ್ ಕೂತಿದೆಯಲ್ಲ, ಬಿದ್ಕೋ. ಸಾರಿ ಸರ್. ಮಾಡೋದೆಲ್ಲ ಮಾಡಿ ಈಗ ನನ್ನ ಕಡೆ ನೋಡಿದ್ರೆ ನಾನು ಬೇಕು ಅಂತ ಮಾಡೋಣ ಅಜ್ಜಿ. ಕಳ್ಳ ಬಂದು ನಮಗೆಲ್ಲ ಕಾಟ ಕೊಡ್ತೇನೆ ಅನ್ನೋ ಭಯದಲ್ಲಿ ಕರ್ಣ ಸರ್ಗೆ ಈಗೆಲ್ಲ ಮಾಡಿಬಿಟ್ಟೆ. 3 ಹೊತ್ತು ಆ ಮೊಬೈಲಲ್ಲಿ ರೀಲು ಗೀಲು ಅಂದ್ಕೊಂಡು ನೋಡೋದು, ಯಾವುದೋ ದೇಶದಲ್ಲಿ ಯಾರ್ದೋ ಮನೆಯಲ್ಲಿ ಯಾವನೋ ಬಂದು ಹೀಗೆ ಮಾಡ್ದ ಅಂತ ನೆನೆಸ್ಕೊಂಡು ನಮ್ಮ ಮನೇಲೂ ಹೀಗೆ ಆದ್ರೆ ಅಂತ ಈ ಎಡವಟ್ಟು ಮಾಡ್ಕೊಳ್ಳೋದು. ಬುದ್ಧಿ ಇದೆಯಾ ನಿನಗೆ? ಶಾಂತಿ ಬೇಬಿ, ಯಾಕೆ ಇಷ್ಟೊಂದು ರೀಸ್ ಆಗ್ತಿದ್ಯಾ? ಏ ಮೂರ್ತಿಡೆ, ಪಾಪ ಕಣೆ, ಅದಿನ್ನೂ ಮಗು, ಯಾಕೆ ಬೈತೆ ಅವಳನ್ನ? ಆ ಮಗುನ ಇದು ಪಾಪ ಕರ್ಣ ಆಗಿದ್ದಕ್ಕೆ ತಡ್ಕೊಂಡ. ನಾನು ನೀನು ಏನಾದರೂ ಆಗಿದ್ದಿದ್ರೆ ಏನಾಗಿರೋದು ನಮ್ಮ ಗತಿ? ಅಜ್ಜಿ, ನಾನು ಸಾರಿ ಹೇಳ್ದೆ ತಾನೆ, ಆದರೂ ಕರ್ಣ ಸರ್ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಹೋದ್ರು. ನಾನು ಎಷ್ಟೇ ಮಾತಾಡ್ಸಿದ್ರು ಅವ್ರು ಮಾತಾಡ್ತಿಲ್ಲ. ಯಾಕೋ ಇವಂದು ಅತಿ ಆಯ್ತು, ಗೊತ್ತಿಲ್ದಲೇ ಆಗಿದೆ, ಅದಕ್ಕೆ ಮಾತು ಬಿಟ್ಬಿಡದ? ನಾನು ಮಾತಾಡ್ತೀನಿ. ಹಾಲ್ಕೋ ಬಾ, ನೀ ಸುಮ್ಮನೆ ಕೂತ್ಕೋ. ನಮ್ಮನೆಗೆ ಬಂದು ಕರ್ಣಂಗೆ ಹೀಗೆಲ್ಲ ಆಗಿದ್ದಕ್ಕೆ ನಾನೇ ಅವನ ಹತ್ರ ಮಾತಾಡ್ತೀನಿ. ಅವನ್ನ ಹೇಗೆ ಸಮಾಧಾನ ಮಾಡಬೇಕು ಅಂತ ನನಗೆ ಗೊತ್ತು ಕಣೆ, ಸುಮ್ಮನಿರು. ನನಗೂ ಗೊತ್ತು, ನಾನೇ ಅವನ ಹತ್ರ ಮಾತಾಡ್ತೀನಿ. ಅಲ್ಲಿವರೆಗೂ ಈ ಪೆದ್ದಿನ ನೀನೇ ಸಂಭಾಳಿಸು. ಶಾಂತಿ, ಏಯ್, ನೀನೇನಡ್ಡ ಕೂತ್ಕೊಳ್ಳೆ. ತಗೋಪ್ಪ. ಇವಾಗ ಯಾಕಜ್ಜಿ ಇದು? ಐಸ್ ಕ್ರೀಮ್ ಕೊಡಿಸಿದ್ರೆ ನಿನ್ನ ಮನ್ಸು ಕರಗತ್ತೆ ಅಂತ ನನ್ನ ಹಾಲ್ಕೋವ ಹೇಳ್ತಿದ್ಲು. ಜೊತೆಗೆ ನಾನೇನೋ ಒಂದು ಕೇಳ್ತೀನಿ, ಅದನ್ನು ಮಾಡಿಕೊಡ್ಬೇಕು. ಅದಕ್ಕೆ ಈ ಐಸ್ ಕ್ರೀಮ್ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ನಾನೇನು ಚಿಕ್ಕ ಮಗುನ? ಇಷ್ಟೊಂದು ಸ್ವೀಟಾಗಿ ಹೇಳಿದ್ರೆ ಯಾರು ತಾನೇ ಇಲ್ಲ ಅನ್ನೋಕ್ಕಾಗುತ್ತೆ? ಕೊಡಿ. ಏನು ಹೇಳಿ? ನೀನೇನ ಮಾತಾಡಿಸ್ತೀಯಾ? ಅವಳ ಮೇಲೆ ನಿನಗೆ ಸಿಟ್ಟು ಬಂದಿದೆ ಅಂತ ನನಗೆ ಗೊತ್ತಪ್ಪ. ಆದರೆ ಅವಳು ಬೇಕು ಅಂತ ಹಾಗೆಲ್ಲ ಮಾಡಲ್ಲ. ಏನೋ ಹುಡುಗಾಟದ ಬುದ್ಧಿ, ಹಿಂದೆ ಮುಂದೆ ಗೊತ್ತಿಲ್ಲದೆ ಹೀಗೆ ಮಾಡಿಬಿಟ್ಟಿದ್ದಾಳೆ. ಹಾಗಂತ ನೀನು ಅವಳ ಮೇಲೆ ಸಿಟ್ಟು ಮಾಡಿಕೊಂಡು ಮಾತಾಡೋದನ್ನೇ ಬಿಟ್ಬಿಟ್ರೆ ಅವಳು ಊಟ ನೀರು ಎಲ್ಲ ಬಿಟ್ಬಿಟ್ಟು ಕೂತ್ಕೋತಾಳೆ ಅಷ್ಟೇ. ಯಾವುದನ್ನೋ ಯಾವುದಕ್ಕೂ ಲಿಂಕ್ ಮಾಡ್ತಿದ್ರಲ್ಲಪ್ಪ. ಬೇಡ ಬೇಡ,
ಹ್ಞೂ ಅಂದ್ಬಿಟ್ರೆ ಏನ್ ಮಾಡ್ಲಿ ಈಗ? ನನಗೆ ಗೊತ್ತಿತ್ತು ಐಸ್ ಕ್ರೀಮ್ ತಿನ್ನಕ್ಕೆ ಮೊದಲೇ ನಿನ್ನ ಮನ್ಸು ಕರಗುತ್ತೆ ಅಂತ. ಅವಳು ಇನ್ನೊಂದು ಸರಿ ಹೀಗೆಲ್ಲ ಮಾಡದೇ ಇರೋ ಹಾಗೆ ನಾನು ನೋಡ್ಕೋತೀನಪ್ಪ. ಮಾತಾಡಿಸ್ತೀಯ ಅಲ್ವಾ? ನೀನು ಅವಳಿಂದ ದೂರ ಇದ್ದರೆ ಅದು ಅವಳಿಗೆ ಒಳ್ಳೆಯದು. ಅಬ್ಬಾ, ಈಗ ನನ್ನ ಮನ್ಸಿಗೆ ಸಮಾಧಾನ ಆಯಿತು. ಅಜ್ಜಿ, ನಿಮ್ಮ ಬರ್ತ್ಡೇಗೆ ಅಂತ ಬಂದೆ, ಆದರೆ ಖಾಲಿ ಕೈಯಲ್ಲಿ ಬಂದಿದ್ದೀನಿ. ಯಾವ ಗಿಫ್ಟು ತರಲಿಲ್ಲ. ಈ ಗಿಫ್ಟು ಲಿಫ್ಟು ಎಲ್ಲ ನಿಮ್ಮ ವಯಸ್ಸಿನವ್ರಿಗೆ. ನಮಗೇನಿದ್ರು ಟೆಸ್ಟು, ಟ್ಯಾಬ್ಲೆಟ್ಸು, ಡಾಕ್ಟರ್ ಶಾಪು, ದೇವರ ಶಾಪು ಅಷ್ಟೇ. ದೇವ್ರ ಶಾಪಾ? ದೇವಸ್ಥಾನ. ಚೆನ್ನಾಗಿ ಹೇಳಿದ್ರಿ. ಡಾಕ್ಟ್ರು ದೇವ್ರ ತಾನೆ, ಅದಕ್ಕೆ ಡಾಕ್ಟ್ರು ಶಾಪ್ ಅಂತೀವಿ. ಇದು ಹಾಗೆ. ನಿಮ್ಮ ಹತ್ರ ಮಾತ್ರ ಗೆಲ್ಲಕ್ಕಾಗಲ್ಲ ಬಿಡಿ. ಅದೆಲ್ಲ ಇರಲಿ, ಈಗ ನಿಮ್ಗೆ ಏನು ಗಿಫ್ಟ್ ಬೇಕು ಅಂತ ಹೇಳಿ. ನಿಮ್ಮ ಹಾಲ್ಕೋ ಆಗೋ ಹಾಗೇನೆ ಕಾಡಿ ಕಾಡಿ ಗಿಫ್ಟ್ ಕೊಡಿಸ್ತೀನಿ. ನಿಮ್ಮನ್ನು ಬಿಡಲ್ಲ. ಹೇಳಿ, ಏನು ಬೇಕು? ನನಗಿಷ್ಟೆಲ್ಲ ಉಪಕಾರ ಮಾಡ್ತಿದೆಯಲ್ಲ, ಇದಕ್ಕಿಂತ ದೊಡ್ಡ ಗಿಫ್ಟು ಇನ್ನೇನಪ್ಪ ಇದೆ? ಒಂದು ಕೆಲಸ ಮಾಡಿ, ಕಣ್ಮುಚ್ಕೊಳ್ಳಿ, ಯೋಚಿಸಿ. ನಿಮಗೆ ಈ ಕ್ಷಣಕ್ಕೆ ಯಾವ್ದು ತುಂಬ ದೊಡ್ಡದನ್ಸುತ್ತೆ ಅದನ್ನು ಹೇಳಿ. ಇನ್ನೇನಪ್ಪ ಇದೆ ನನಗೆ? ನಮ್ಮ ನಿತ್ಯನ ಮದುವೆ ಯಾವುದೇ ತೊಂದರೆ ಇಲ್ಲದೆ ಸುಸೂತ್ರವಾಗಿ ಆಗಬೇಕು. ಅವಳ ಗಂಡನ ಮನೇಲಿ ನೆಮ್ಮದಿಯಾಗಿರಬೇಕು. ಹೊಸ ಕುಟುಂಬದ ಜೊತೆ ಸಂತೋಷವಾಗಿ ಕಾಲ ಕಳಿಬೇಕು. ಇದೇನಪ್ಪ ನನ್ನ ದೊಡ್ಡ ಆಸೆ. ಅಷ್ಟೇನಾ? ಅಷ್ಟೇ. ಅಷ್ಟೇನಾ? ಇದೇ ನಿಮ್ಮ ಆಸೆ ಅಂದಮೇಲೆ ಅದನ್ನು ಈಡೇರಿಸೋ ಜವಾಬ್ದಾರಿ ನಂದು. ನಿತ್ಯನ ಮದುವೆ ಹೂ ಎತ್ತದಾಗ ಆಗುತ್ತೆ. ಏನೇ ಆಗಲಿ ಏನೇ ಬರಲಿ, ನೀವು ಅಂದ್ಕೊಂಡ ಹಾಗೆ ಆಗುತ್ತೆ. ಸರಿನಾ? ನಿನ್ನ ಬಂಗಾರಿ, ನನ್ನ ಜೀವದ ಗೆಳತಿ ನೀನು. ಅವಳಷ್ಟೇ ಹತ್ರ ಆಗ್ಬಿಟ್ಟಿಯಪ್ಪ. ಕರ್ಣ, ಒಂದು ನಿಮಿಷ. ಏನಾಯ್ತು? ನೀವು ಶಾಂತಿ ಹತ್ರ ಮಾತಾಡಿದ್ನ ನಾನು ಕೇಳಿಸ್ಕೊಂಡೆ. ಸಾರಿ, ಅದು ಅಜ್ಜಿ ಕೇಳಿದ್ರು. ಥ್ಯಾಂಕ್ ಯು. ಹಾಂ, ಥ್ಯಾಂಕ್ ಯು ಅಂದೆ. ನನ್ಗ? ಮತ್ತಿನ್ ಯಾರಿದ್ದಾರಿಲ್ಲಿ? ನಾನು ಬೈಯೋದು ಮಾತ್ರ ನಿಮ್ಮ ನೆನಪಲ್ಲಿ ಉಳಿಯೋದಾ? ನನಗೆ ಥ್ಯಾಂಕ್ ಯು ಹೇಳೋಕ್ಕೂ ಬರುತ್ತೆ. ಅಲ್ಲ, ಅದು ಕಿವಿಗೆ ಹೊಸ ಪದ ಥರ ಕೇಳಿಸುತ್ತೆ. ಕರ್ಣ, ಸರಿ. ದೇವ ಥರ ಬಂದು ನನ್ನ ಜೀವ ಉಳಿಸಿದ್ರಿ. ಈಗ ಶಾಂತಿ ಮೇಲಿರೋ ಹೊರೆನೂ ಕಮ್ಮಿ ಮಾಡ್ತಾ ಇದ್ದೀರಾ. ಅಷ್ಟು ದೊಡ್ಡ ಮಾತೆಲ್ಲ ಹೇಳ್ಬೇಡಿ. ಶಾಂತಿಗೆ ನನ್ನ ಮದುವೆ ತುಂಬ ದೊಡ್ಡ ವಿಷಯ ಕರ್ಣ. ತುಂಬ ವರ್ಷಗಳಿಂದ ಕಾಪಾಡ್ಕೊಂಡು ಬಂದಿರೋ ಕನಸದು. ನಿಮ್ಮ ಮಾತು ಒಳಗೆ ಎಷ್ಟು ಧೈರ್ಯ ತುಂಬಿದೆ ಅಂತ ನನಗೆ ಗೊತ್ತು. ತುಂಬ ಥ್ಯಾಂಕ್ಸ್. ಅರ್ಥನೇ ಆಗಲ್ವಲ್ಲ. ನಿಂದೇನೇ ಸಮಸ್ಯೆ? ಎಲ್ಲಾ ವಿಷಯಕ್ಕೂ ಕಣ್ಣಲ್ಲಿ ನೀರು ತುಂಬ್ಕೋತಿಯಲ್ಲ. ನೀನ್ ಹೀಗೆ ಹೊರಗಡೆ ಹೋದ್ರೆ ಈರುಳ್ಳಿ ಹೆಚ್ಚು ಬಂದಿದೀಯಾ ಅನ್ಕೋತಾರೆ. ಹಾಗಲ್ಲ ಕಣೆ. ಈಗಿನ ಕಾಲದಲ್ಲಿ ಮನೇಲಿ ಹಿರಿಯರಿಗೆ ವಯಸ್ಸಾಗಿದ್ದ ತಕ್ಷಣ ಎಲ್ಲ ಸಂಪರ್ಕ ಸಂಬಂಧಗಳನ್ನು ಕಡಿದ್ಬಿಟ್ಟು ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಸೇರಿಸ್ಬಿಡ್ತಾರೆ. ಆದರೆ ನನ್ನ ವಿಷಯದಲ್ಲಿ ನೀವೆಲ್ಲರೂ ನಿಮ್ಗೆ ಎಷ್ಟು ಹತ್ರ ಇದ್ದೀರಾ ಅಷ್ಟು ಸಾಕಲ್ವಾ? ಇಂಥ ಸಮಯದಲ್ಲಿ ಅಳು ಬರ್ದೇ ಇರುತ್ತಾ? ಶಾಂತಿ,
ನೀನು ಎಲ್ಲ ಜನ್ಮಕ್ಕಿಂತ ಈ ಜನ್ಮದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಪುಣ್ಯ ಮಾಡಿದ್ಯಾ ಅನ್ಸುತ್ತೆ. ಅದಕ್ಕೆ ನಮ್ಮಂತ ಮೊಮ್ಮಕ್ಳು ಸಿಕ್ಕಿರೋದು ನಿನ್ಗೆ. ಈಗ ನೀನ್ ಏನ್ ಮಾಡ್ಬೇಕು ಅಂದ್ರೆ ನೀನಿಬ್ರು ಮೊಮ್ಮಕ್ಕಳ ಜೊತೆ ಕೇಕ್ ಕಟ್ ಮಾಡ್ಬೇಕು. ಬನ್ರಮ್ಮ ಕೇಕ್ ಕಟ್ ಮಾಡಿ. Happy birthday to you. Happy birthday dear Shanti. ನೋಡ್ಜಡೆ, ನನ್ನೊಂದು ರಿಕ್ವೆಸ್ಟ್. ನಾನಿರೋವರೆಗೂ ನೀನಿರ್ಬೇಕು. ನಾನು ಮಿನಿಮಮ್ ಅಂದ್ರೆ 100 ವರ್ಷ ಇರ್ಬೇಕು. ಏ ಹಾಲ್ಕೋಬಾ, ಏನೇ ನೀನು ದೇವ್ರ ಹತ್ರ ಯಾರಾದ್ರೂ ಹೀಗೆಲ್ಲ ಬೇಡ್ಕೋತಾರ? ಹ್ಞೂ, ನಿಮ್ಮ ಫ್ರೆಂಡ್ಶಿಪ್ನ ನೋಡ್ತಿದ್ರೆ ನಮ್ಮ ಕಣ್ಣೇ ಬೀಳುತ್ತೆ ಅನ್ಸುತ್ತೆ. ನೋ ಹಾಗೆಲ್ಲ ಹೇಳಂಗಿಲ್ಲ. ನಂಗೆ ದೃಷ್ಟಿ ತೆಗಿ. ಥ್ಯಾಂಕ್ ಯು. ಅಷ್ಟೇನಾ? ಥ್ಯಾಂಕ್ ಯು ಸೋ ಮಚ್. ಆಮೇಲೆ